ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇಲ್ಲಿ ನಿಮಗೆ ಹಸಿರೆಲೆ ಗೊಬ್ಬರ ಪಾಸ್ ಆಗೋರು ಎಷ್ಟು ಜನ, ಫೇಲ್ ಆಗೋರು ಎಷ್ಟು ಜನ, ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಡಗಡೆ ಏನು ನೋಡ್ತಾ ಇದ್ದೀರಾ, ಅದು 45ರಿಂದ 55 ದಿನಕ್ಕೆ ನೋಡ್ಬೋದು. ನಿಮಗೆ ಟ್ಯಾಕ್ಟ್ರೇ ಕಾಣಿಸ್ತಾ ಇಲ್ಲ, 5ರಿಂದ 6 ಅಡಿ ಬೆಳೆದಿದೆ ಅಂದರೆ ಅವರ ಭೂಮಿಲಿ ಫಲವತ್ತತೆ ಚೆನ್ನಾಗಿದೆ ಅಂತ. ಈ ಥರ ಹಸಿರೆಲೆ ಗೊಬ್ಬರ ಮಾಡಿದಾಗ ನಿಮಗೆ ಭೂಮಿ ಇನ್ನೂ ಫಲವತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಬಲಗಡೆ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಭೂಮಿ 45-50 ದಿನ ಆದ್ರೂ ಮಳೆಗಾಲದಲ್ಲಿ ಹಾಕಿದ್ರೂ ಅದು 1.5-2 ಅಡಿ ಬಂದಿದೆ ಅಂದರೆ ನಿಮ್ಮ ಭೂಮಿ ಹಾಳಾಗಿದೆ. ಅದು ಭೂಮಿ ಅನ್ನಲ್ಲ, ಬರಡು ಭೂಮಿ ಅಂತಾರೆ. ಫೇಲ್ಯೂರ್ ಗ್ಯಾರಂಟಿ. ಸಕ್ಸಸ್ ಆಗಬೇಕು ಅಂದರೆ ಈ ಕೂಡಲೇ ಫಸ್ಟ್ ಅರ್ತ್ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಪ್ಲೇಸ್ಟೋರಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾಡ್ಕೊಳ್ಳಿ. ನಮ್ಮ ಜೊತೆಗೆ ಬೆಳೀರಿ. 100% ಗ್ಯಾರಂಟಿ ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋ ಹಾಗೆ ಒಂದೊಂದು ಕೂಡ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಪ್ರತಿಯೊಂದು ಬೆಳೆಗೂ ಮುಂಚೆ ನೀವು ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೇಬೇಕು. ನಿಮಗೆ ಎಲ್ಲ ಥರ ಬೆಳೆ ನಾವು ಬೆಳೀತಾ ಇದ್ದೀರಿ. 3 ಎಕರೆ ಬಾಳೆ, 3 ಎಕರೆ ಪಪ್ಪಾಯ, ತರಕಾರಿಗಳು, ಕಬ್ಬು, ತೆಂಗು, ಎಲ್ಲ ಥರ ಬೆಳೆಗೆ ನಮ್ಮದು ಯೂಸ್ ಮಾಡ್ಬೋದು. ಎಲ್ಲರೂ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.